ಬೆಳಗಾವಿಯಲ್ಲಿ ಬರೋಬ್ಬರಿ 15 ಕೋಟಿ ಸೈಬರ್ ವಂಚನೆ ಮಾಡಲಾಗಿದೆ. ವೃದ್ಧ ಉದ್ಯಮಿಗೆ 15 ಕೋಟಿ ದೋಚಿದ ಸೈಬರ್ ವಂಚಕರು ಡಿಜಿಟಲ್ ಅರೆಸ್ಟ್ ಆಗಿ 15 ಕೋಟಿಯನ್ನು ಕಳ್ಕೊಂಡು ಉದ್ಯಮಿ ಕಂಗಾಲಾದರು. ವೃದ್ಧ ಉದ್ಯಮಿಗೆ ವಿಡಿಯೋ ಕಾಲ್ ಮಾಡಿ ವಂಚಕರಿಂದ ಬೆದರಿಕೆ ಹಾಕಲಾಗಿದೆ. ನೀವು ಮನಿ ಲ್ಯಾಂಡ್ರಿಂಗ್ ಮಾಡ್ತಾ ಇದ್ದೀರಿ ಅಂತ ಉದ್ಯಮಿಗೆ ಬೆದರಿಕೆ ಹಾಕೋ ಕೆಲಸ ಮಾಡಿರೋದು. ಬೇರೆ ಖಾತೆಗೆ ಹಣ ವರ್ಗಾಯಿಸಿ ಎಂದು ನಂಬರ್ ಕೊಟ್ಟ ವಂಚಕರು. ತನಿಖೆ ಮುಗಿದ ಬಳಿಕ ಹಣ ಮರಳಿಸ್ತೇವೆ ಅಂತ ಹೇಳಿದ್ರು ವಂಚಕರು. ಹಂತ ಹಂತವಾಗಿ 15 ಕೋಟಿ ಹಣವನ್ನು ಹಾಕಿಸ್ಕೊಂಡಿದ್ರು ವಂಚಕರು. ಮಾರ್ಚ್ 18ರಂದು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿರುವಂಥ ವೃದ್ಧ ಉದ್ಯಮಿ ಬಳಿಕ ಬೆಳಗಾವಿ ನಗರ ಸಿಇಎನ್ ಠಾಣೆಗೆ ದೂರನ್ನು ನೀಡಿರುವಂಥ ಉದ್ಯಮಿ. ಸೈಬರ್ ವಂಚಕರ ಅಕೌಂಟ್ ಫ್ರೀಸ್ ಮಾಡಿರುವಂಥ ಸಿಇಎನ್ ಪೊಲೀಸರು 15 ಕೋಟಿ ಪೈಕಿ 90 ಲಕ್ಷ ಹಣ ಇದ್ದಂಥ ಖಾತೆಯನ್ನು ಫ್ರೀಸ್ ಮಾಡಲಾಗಿತ್ತು. ಪೊಲೀಸರು ಫ್ರೀಸ್ ಮಾಡಿದ್ರು. ವಂಚಕರ ಬಂಧನಕ್ಕೆ ವಿಶೇಷ ತಂಡವನ್ನು ರಚಿಸಿದ್ರು ಬೆಳಗಾವಿ ಪೊಲೀಸ್ ಕಮಿಷನರ್. 18 ಮಾರ್ಚ್ 2026ರಂದು ಬೆಳಗಾವಿ ನಗರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ದು FIR ದಾಖಲು ಮಾಡಲಾಗಿದೆ. ಒಂದು ಸೀನಿಯರ್ ಸಿಟಿಸನ್, ಬೆಳಗಾವಿ ನಗರದ ಒಂದು ಸೀನಿಯರ್ ಸಿಟಿಸನ್ ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದೊಡ್ಡದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅದು ರಿಟರ್ನ್ ಮಾಡೋಕ್ಕೆ ನಾವು ಪ್ರಕ್ರಿಯೆ ಶುರು ಮಾಡ್ತೀವಿ. ನಮ್ಮ ಎಲ್ಲ ಬೆಳಗಾವಿ ನಗರದ ಸಾರ್ವಜನಿಕರಿಗೆ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅವರಿಗೆ ನಂದು ಕೋರಿಕೆ ಇದೆ, ದಯವಿಟ್ಟು ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿ ಪ್ರಾವಿಧಾನ ಇಲ್ಲ. ನಿಮಗೆ ಈ ಥರ ಯಾರು ಫೋನ್ ಮಾಡಿದರೆ ಸಿಂಪ್ಲೆಸ್ಟ್ ಏನಿದೆ ಅಂದರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಸಾಕಷ್ಟು ಬಾರಿಗೆ ಎಚ್ಚರಿಕೆ ಕೊಟ್ಟಿದ್ದಾಯಿತು, ಡಿಜಿಟಲ್ ಅರೆಸ್ಟ್ ಆಗುತ್ತೆ, ಎಚ್ಚರಿಕೆಯಿಂದ ಇರಿ ಅಂತ. ಹಾಗಿದ್ದರೂ ಕೆಲವೊಮ್ಮೆ ಯಾಮಾರುವಂಥ ಕೆಲಸ ಆಗ್ತಾ ಇದೆ. ಈ ಪ್ರಕರಣವನ್ನು ಪೊಲೀಸರು ಯಾವ ರೀತಿಯಾಗಿ ಸ್ವೀಕರಿಸಿದ್ರು, ಹೇಗೆಲ್ಲ ಭೇದಿಸಲಾಯಿತು ಅಂತ? ಏನು ಕುಂದಾನಗರಿ ಬೆಳಗಾವಿಯಲ್ಲಿ ಬಹುದೊಡ್ಡ ಒಂದು ಸೈಬರ್ ವಂಚನೆ ಪ್ರಕರಣ ಈಗ ದಾಖಲಾಗಿದೆ. ಪ್ರಮುಖವಾಗಿ ಬೆಳಗಾವಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಉದ್ಯಮಿ ಒಬ್ಬರು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಏನಂದ್ರೆ ಆ ಒಂದು ಉದ್ಯಮಿಯಿಂದ 15 ಕೋಟಿ ರೂಪಾಯಿ ಹಣವನ್ನ ಸೈಬರ್ ಕ್ರೈಮ್ ವಂಚಕರು ಆ ಒಂದು ಏನಂದ್ರೆ ಲೂಟಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಫೆಬ್ರವರಿ 5ನೇ ತಾರೀಕಿಗೆ ಒಂದು ಕರೆ ಬರುತ್ತೆ ಆ ಉದ್ಯಮಿಗೆ. ಬೆಳಗ್ಗೆ 9:15ಕ್ಕೆ ಒಂದು ಕರೆ ಬರುತ್ತೆ. ಆ ಕರೆ ಮಾಡಿದಂತ ವ್ಯಕ್ತಿ ಏನಿದ್ದಾರೆ CBI ಡೈರೆಕ್ಟರ್ ನಾವು ಕರೆ ಮಾಡ್ತಾ ಇದೀವಿ ಅನ್ನೋಂತ ಮಾಹಿತಿಯನ್ನ ಆ ಫೋನ್ ನಲ್ಲಿ ಕೊಡ್ತಾರೆ. ಆ ಜೊತೆಗೆ ಆ ಉದ್ಯಮಿಗೆ ಒಂದಿಷ್ಟು ನಿಮ್ಮ ಅಕೌಂಟ್ ನಿಂದ ಒಂದು ಹವಾಲಾ ದುಡ್ಡಿನ ಒಂದು ವ್ಯವಹಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು ನಮ್ಗೆ ಮಾಹಿತಿ ಕೊಡ್ಬೇಕು ಅನ್ನೋಂತ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅಂದ್ರೆ 25 ಲಕ್ಷ ರೂಪಾಯಿ ಹಣವನ್ನ ಹವಾಲಾ ಹಣದ ವರ್ಗಾವಣೆ ಆಗಿದೆ, ಇದ್ರಲ್ಲಿ 5 ಲಕ್ಷ ರೂಪಾಯಿ ಹಣವನ್ನು ನೀವು ಪಡೆದುಕೊಂಡಿದ್ದೀರಿ ಅನ್ನೋಂತ ಒಂದು CBI ಡೈರೆಕ್ಟರ್ ಹೆಸರಿನಲ್ಲಿ ಒಂದು ಬೆದರಿಕೆ ಹಾಕ್ತಾರೆ. ತದನಂತರ ಹೆದರಿದಂತ ಈ ಒಂದು ಉದ್ಯಮಿ ಅಂದರೆ ಆ ಒಂದು ಸೈಬರ್ ವಂಚಕರ ಒಂದು ಡಿಜಿಟಲ್ ಅರೆಸ್ಟ್ಗೆ ಅವರು ಒಳಗಾಗ್ತಾರೆ. ನೀವು ಹಾಗಾಗಿ ಹಂತ ಹಂತವಾಗಿ ಇವರ ಅಕೌಂಟ್ಗಳಾಗಿರ್ಬೋದು, ಜೊತೆಗೆ ಇವರು FDಗಳಾಗಿರ್ಬೋದು, ಇವ್ರ PF ದುಡ್ಡುಗಳಾಗಿರ್ಬೋದು ಎಲ್ಲವನ್ನೂ ಕೂಡ ವಿಡ್ರಾ ಮಾಡಿಸಿ ಆ ಒಂದು ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥದ್ದು. 15 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ ನೀತಿ. ಇದರಲ್ಲಿ 95 ಲಕ್ಷ ರೂಪಾಯಿ ಮಾತ್ರ ಈಗ ಫ್ರೀಸ್ ಆಗಿರ್ತಕ್ಕಂಥದ್ದು. ಯಾವಾಗ ಈ ಒಂದು ಹಣ ವರ್ಗಾವಣೆ ಆದಂತ ವಿಚಾರ ಗೊತ್ತಾದ ಬಳಿಕ ಆ ಒಂದು ಉದ್ಯಮಿ ಗೊತ್ತಾಗುತ್ತೆ ಇದೊಂದು ಸೈಬರ್ ವಂಚಕರ ಒಂದು ಕಳ್ಳಾಟ, ಹಾಗಾಗಿ ನನಗೆ ಮೋಸ ಆಗಿದೆ ಅನ್ನೋ ವಿಚಾರ ಉದ್ಯಮಿ ಗೊತ್ತಾದ ಬಳಿಕ ಬೆಳಗಾವಿಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ. ತಕ್ಷಣವೇ ಏನಂದ್ರೆ ಸೈಬರ್ ಕ್ರೈಮ್ ಪೊಲೀಸರು ಯಾವ್ಯಾವ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೋ ಅದನ್ನ ಫ್ರೀಸ್ ಮಾಡುವಂತ ಕೆಲಸ ಮಾಡ್ತಾರೆ. ಅದರಲ್ಲಿ ಈಗ 95 ಲಕ್ಷ ರೂಪಾಯಿ ಹಣವನ್ನು ಮಾತ್ರ ಉಳಿದಿರ್ತಕ್ಕಂಥದ್ದು. ಅದರ ಜೊತೆಗೆ ಒಂದು ಅಂಶವನ್ನು ಗಮನಿಸಬೇಕು ನೀತಿ, ಈ ಸೈಬರ್ ವಂಚಕರು ಏನಿದ್ದಾರೆ ಅನೇಕ ಅಕೌಂಟ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದೊಂದು ಅಕೌಂಟ್ ನ ಲೇಯರ್ಗಳನ್ನು ಕೂಡ ಈಗ ಸೈಬರ್ ಕ್ರೈಮ್ ಪೊಲೀಸರಿಗೆ ತನಿಖೆ ನಡೆಸ್ತಾ ಇದ್ದಾರೆ. ಸ್ವತಃ ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಬರ್ಸೆ ಈಗ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಈ 15 ಕೋಟಿ ರೂಪಾಯಿ ಕಳೆದುಕೊಂಡಂತ ಆ ಒಂದು ಉದ್ಯಮಿ ಏನಿದ್ದಾನೆ, 80 ವರ್ಷದ ಉದ್ಯಮಿ ಏನಿದೆ, ಆ ಉದ್ಯಮಿಗೆ ನ್ಯಾಯ ಒದಗಿಸಿಕೊಳ್ಳುವಂತ ನಿಟ್ಟಿನಲ್ಲಿ ವಿಶೇಷ ತಂಡವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಅವರ ಅಕೌಂಟ್ ಇಂದ ಯಾವ್ಯಾವ ಖಾತೆಗೆ ಹಣ ವರ್ಗಾವಣೆ ಆಗಿದೆ, ಯಾವ್ಯಾವ ಬ್ಯಾಂಕ್ ನಲ್ಲಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು, ಮತ್ತು ಎಲ್ಲೆಲ್ಲಿ ಹಣಗಳು ವಿಡ್ರಾ ಮಾಡಿಕೊಳ್ಳಲಾಗಿದೆ, ಈ ಎಲ್ಲಾ ಅಂಶಗಳನ್ನ ತನಿಖೆ ಮಾಡೋದಕ್ಕೆ ಒಂದು ತಂಡ ರಚನೆ ಮಾಡಿದೆ. ಹಾಗಾಗಿ ಈ ಒಂದು ತಂಡ ಈಗ
ಏನು ಈ ಒಂದು ತನಿಖೆಯಲ್ಲಿ ಕಾರ್ಯಪ್ರವೃತ್ತವಾಗಿದೆ ಅಂತ ಹೇಳ್ಬೋದು. ಈ ಬೆಳಗಾವಿ ನಗರದಲ್ಲೇ ಇದೇ ಒಂದು ಬಹುದೊಡ್ಡ ಒಂದು ಡಿಜಿಟಲ್ ಅರೆಸ್ಟ್ ಪ್ರಕರಣ ಅಂತ ಹೇಳ್ಬೋದು. ನೀತಿ ಹಿಂದೆ ಅನೇಕ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಾಗಿದ್ದಾವೆ. ಅನೇಕ ಒಂದು ವ್ಯಕ್ತಿಗಳ ವಿಡಿಯೋ ಕಾಲ್ ಮಾಡಿ ಅವರ ಜೊತೆಗೆ ಖಾಸಗಿ ವಿಡಿಯೋಗಳನ್ನು ಚಿತ್ರೀಕರಿಸಿ ಒಂದು ಡಿಜಿಟಲ್ ಅರೆಸ್ಟ್ ಮಾಡುವ ಮೂಲಕ ಹಣವನ್ನು ಪಿಕ್ಕಿದಂತ ಘಟನೆಗಳಾಗಿರ್ತಕ್ಕಂಥದ್ದು. ಆದ್ರೆ ಉದ್ಯಮಿಯೊಬ್ಬರಿಗೆ ಸಿಬಿಐ ಹೆಸರಿನಲ್ಲಿ ಕರೆ ಮಾಡಿ ಏನು ಹವಾಲಾ ದುಡ್ಡು ವರ್ಗಾವಣೆ ಆಗಿದೆ ಅಂತ ಹೇಳಿ ಹೆದರಿಸಿ ಈ ರೀತಿಯ ಒಂದು ಪ್ರಕರಣ ಆಗಿರ್ತಕ್ಕಂಥದ್ದು ಬೆಳಗಾವಿ ನಗರದಲ್ಲಿ ಮೊದಲು. ಈ ಹಿಂದೆ ಖಾನಾಪುರದಲ್ಲಿ ಇಂಥದೇ ಪ್ರಕರಣ ಆಗಿತ್ತು. ಆಗ ದಂಪತಿಗಳಿಬ್ಬರು ಕೂಡ ಒಂದು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆ ಒಂದು ಪ್ರಕರಣದಲ್ಲಿ ಜಿಲ್ಲಾ ಪೊಲೀಸರು ಕೂಡ ಏನು ಅಂದಿನ ಎಸ್ ಟಿ ಆಗಿರ್ತಕ್ಕಂಥ ಭೀಮಾಶಂಕರ್ ಗುಳಿದ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಆಗಿತ್ತು. ಇಲ್ಲಿ ಕೂಡ ಅಂತದೇ ಕೆಲಸವನ್ನ ಈಗ ಬೆಳಗಾವಿ ಪೊಲೀಸರು ಮಾಡಬೇಕಾಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀದತ್ತ. ಮೇಲೆ ಡೀಟೇಲ್ಸ್ಗೆ